ಪ್ರಭು ಶ್ರೀರಾಮ ಭಾರತೀಯರಿಗೆ ಆರಾಧ್ಯ ದೇವರು. ಆದರೀಗ ಅಪ್ಪಟ ಮುಸ್ಲಿಂ ರಾಷ್ಟ್ರವಾದ ಅಫ್ಘಾನಿಸ್ತಾನಿಯರೂ ಆಗುತ್ತಿದ್ದಾರೆ ರಾಮಲಲ್ಲಾನ ಭಕ್ತರು. ಕಾಬೂಲ್ ನದಿಯ ನೀರು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗೃಹ ಸ್ಥಾನಕ್ಕೆ ಸಮರ್ಪಣೆಯಾಗಿದ್ದು ಇದಕ್ಕೆ ಸಾಕ್ಷಿ. ಅಫ್ಘಾನಿಸ್ತಾನದ ಕಾಬೂಲ್ ನಗರದ ಬಾಲಕಿಯೊಬ್ಬಳು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸಿದ್ದಳು ಕಾಬೂಲ್ ನದಿಯ ನೀರು. ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಭಯದ ನೆರಳಿನಲ್ಲಿ ಬದುಕುತ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮಲಲ್ಲ ಎಲ್ಲರನ್ನೂ ಕಾಪಾಡುವಂತಾಗಬೇಕು, ಈ ನೀರನ್ನು ಭಗವಾನ್ ರಾಮನಿಗೆ ಅರ್ಪಿಸಬೇಕು ಎಂಬುದಾಗಿತ್ತು ಆ ಬಾಲಕಿಯ ಆಶಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕಾಬೂಲ್ನಿಂದ ಬಂದ ನೀರನ್ನು ರಾಮನಿಗೆ ಅರ್ಪಿಸಿದ್ದಾರೆ. ಕಾಬೂಲ್ ನದಿ ನೀರನ್ನು ಗಂಗಾಜಲದೊಂದಿಗೆ ಸೇರಿಸಿ ಜನ್ಮಭೂಮಿ ಸಂಕೀರ್ಣದಲ್ಲಿ ಮಂದಿರದ ಗರ್ಭಗೃಹ ಸ್ಥಾನಕ್ಕೆ ಮಾಡಲಾಗಿದೆ ಸಮರ್ಪಣೆ. ಶಾಸ್ತ್ರೋಕ್ತವಾಗಿ ನಡೆದಿವೆ ಪೂಜೆ ವಿಧಿಗಳು. ಅಯೋಧ್ಯೆಗೂ ಕಾಬೂಲಿಗೂ ಹಳೆಯ ಸಂಬಂಧ ಹೊಂದಿದೆ. ಅಯೋಧ್ಯೆಯ ಮಹಾರಾಜ ದಶರಥನ ರಾಣಿ ಮತ್ತು ಭರತನ ತಾಯಿ ಕೈಕೇಯಿ ಅಫ್ಘಾನಿಸ್ತಾನದಿಂದ ಬಂದವಳು. ಆಕೆ ಕೇಕೆ ರಾಜ್ಯ ಅಥವಾ ಗಾಂಧಾರಕ್ಕೆ ಸಂಬಂಧಿಸಿದ್ದಳು. ಕಾಬೂಲ್ನ ನಿವಾಸಿ. ಕೈಕೇಯಿಯ ತಂದೆ ಅಶ್ವಪತಿಯನ್ನು ಅನೇಕ ಕಡೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಯೋಧ್ಯೆಯ ಜನ್ಮಭೂಮಿ ಮಂದಿರ ನಿರ್ಮಾಣ ಪ್ರಗತಿಯಲ್ಲಿರುವಾಗಲೇ ರಾಮಲಲ್ಲ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿದ್ದಾನೆ. ತನ್ನೆಲ್ಲ ನೋವು ದುಃಖಗಳನ್ನು ನಿವಾರಿಸುವಂತೆ ಮುಸ್ಲಿಂ ರಾಷ್ಟ್ರವೊಂದರ ಬಾಲಕಿ ಭಗವಾನ್ ರಾಮನಿಗೆ ಶರಣಾಗಿದ್ದಾಳೆ. ಭವಿಷ್ಯದಲ್ಲಿ ಇಡೀ ಜಗತ್ತೇ ಮರ್ಯಾದಾ ಪುರುಷೋತ್ತಮನಿಗೆ ತಲೆ ಬಾಗಲಿದೆ. राम जन्मभूमि मंदिर निर्माण का एक गर्भगृह है। निर्माण का कार्य युद्ध स्तर पर चल रहा है। प्लिंथ की भराई का कार्य युद्ध स्तर पर आगे बढ़ रहा है। आज यहाँ पर गंगा जल और काबुल नदी का जल एक साथ मिलाकर के प्रधानमंत्री मोदी जी के निर्देश पर काबुल से एक बालिका ने भय के साये में जी रही उन तमाम बालिकाओं और महिलाओं के दर्द को वहाँ से भेजा है। उनकी पीड़ा के साथ भारत की संवेदना को जोड़ते हुए उन सब का सम्मान करते हुए यहाँ पर मुझे मर्यादा पुरुषोत्तम भगवान श्री राम की इस पावन जन्मस्थली पर इस जल को अर्पित करने का भी सौभाग्य प्राप्त हुआ है।